ನಮಸ್ಕಾರ ಯೂಟ್ಯೂಬ್ ಚಾನಲ್. ಬರ್ರಿ ನಾನು ಇವತ್ತು ಗೋಧಿ ಮತ್ತು ಜೋಳದ ಹಿಟ್ಟಿನ ದೋಸೆ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತೇನೆ ನೋಡಿರಿ. ಈಗ ನಾನು 1 ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ ಜೋಳದ ಹಿಟ್ಟು ಹಾಕೊಳತ್ತೆ ನೋಡಿರಿ. ಅಳತಿ ಒಂದೇ ಕಪ್ಪಲ್ಲೇ ನಾ ತೊಗೊಳಕತ್ತೇನೆ ರೀ. ಅರ್ಧ ಕಪ್ಲೆ ಜೋಳದ ಹಿಟ್ಟು ಗೋಧಿ ಹಿಟ್ಟನ್ನು ತೊಗೊಂಡು ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಂಥೇಳಿ ಸ್ವಲ್ಪ ಜೀರಿಗೆ ಹಾಕತ್ತೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿನಿ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ರುಚಿಗೆ ಅಂಥೇಳಿ ಉಪ್ಪು ಹಾಕಾಕತ್ತೆ ನೋಡಿರಿ. ಇಷ್ಟ ಉಪ್ಪು ತೊಗೊಂಡ್ರಿ. ನಾ ರುಚಿಗೆ ಅಂಥೇಳಿ ಉಪ್ಪು ಹಾಕಿನ್ರಿ. ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ನೋಡಿರಿ, ನಾನು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಹಾಕಾಕತ್ತೆ ನೋಡಿರಿ. ಒಂದು ಸ್ವಲ್ಪ ಅಂದರೆ ಇದು ರುಚಿ ಬರ್ತೈತೆ ಅಂಥೇಳಿ ಹಾಕಾಕತ್ತೆ ನೋಡಿರಿ. ಈ ಥರ ಒಂದು ಸರ್ತಿ ಕಲಿಸ್ಕೊಂಬಿಡ್ರಿ ಹಿಟ್ಟನ್ನ. ಅಂದ್ರೆ ಕೊತ್ತಂಬರಿ ಮತ್ತು ಉಪ್ಪು ಎಲ್ಲ ಸೇರ್ಬೇಕಲ್ರಿ, ಅದಕ್ಕಂಥೇಳಿ ನಾನು ಜೀರಿಗೆದ ಮಿಕ್ಸ್ ಮಾಡ್ಕೊಳತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೋಡಿರಿ. ಹಿಂಗೆ ನನಗೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡತ್ತನ್ರಿ ನೋಡಿರಿ. ಹಿಂಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ. ಈಗ ಇದು ಗಟ್ಟಿ ಬರತೈತಿ. ಇನ್ನು ಹಂಗೆ ಒಂದು ಸ್ವಲ್ಪ ನೀರು ಹಾಕೋರಿ ನೋಡಿರಿ. ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊರಿ. ಭಾಳಷ್ಟು ನೀರು ಹಾಕಿದ್ರೆ ಭಾಳ ತೆಳ್ಳಗಾಗಿಬಿಡ್ತೈತಿ, ಮತ್ತು ದೋಸೆ ಬರಂಗಿಲ್ಲ ರೀ ನೋಡಿರಿ. ಹಿಂಗೆ ಎಷ್ಟು ಬೇಕಲ್ರಿ ಅಷ್ಟು ನೀರು ಹಾಕೋರಿ ನೋಡಿರಿ. ಹಿಂಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ. ಹಿಟ್ಟು ನಾ ಯಾವ ಥರ ಕಲಿಸ್ಕೊಂಡು ಅನ್ನೋದು ಈ ಕಡೆ ತೆಳ್ಳಗೂ ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು. ಹಿಂಗೆ ಕಲಸಿಟ್ಕೋಬೇಕ್ರಿ. ತೆಳ್ಳಗಾತಂದ್ರೆ ಭಾಳ ತೆಳ್ಳಗಾದು ಅಂದ್ರೆ ನೀರು ಆತಂದ್ರೆ ಮತ್ತು ದೋಸೆ ಬರಂಗಿಲ್ಲ ರೀ. ಭಾಳ ಗಟ್ಟಿ ಆತಂದ್ರೂ ದೋಸೆ ಬರೋದಿಲ್ಲ ರೀ. ಹಿಂಗೆ ಮಧ್ಯಮ ಮಾಡಿಟ್ಕೋಬೇಕ್ರಿ ನೋಡಿರಿ. ನಾ ಹೆಂಗೆ ಕಲಸಿಟ್ಕೊಂಡು ಅನ್ನೋದು ನೋಡಿರಿ, ಈ ಥರ ಬರ್ಬೇಕ್ರಿ. ನೀವು ಏನಾರ ಈ ವಿಡಿಯೋ ನೋಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೋಡಿರಿ. ಇದೀಗ ರೆಡಿ ಆಗೈತೆ ನೋಡಿರಿ. ನಾನೀಗ ದೋಸೆ ಮಾಡೋದು ತೋರಿಸ್ತೀನಿ ನೋಡಿರಿ. ಈಗಿದ ಹಂಚ ಬಿಸಿ ಆಗೈತೆ ನೋಡಿರಿ ಅಂತ ಕಾದೈತ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಳತ್ತನ್ರಿ ನೋಡಿರಿ. ತೆವಿಗೆ ಎಣ್ಣೆ ಹೆಚ್ಚಿರ ದೋಸೆ ಚಲೋ ಬರ್ತಾವ ಅನ್ನೋದ್ರಿ ನೋಡಿರಿ. ನಾನಿಲ್ಲಿ 1 ಕಪ್ ತೊಗೊಂಡ್ರಿ, ಅದ್ರ ಕೂಡ ದೋಸೆ ಹಾಕಾಕತ್ತೆ ನೋಡಿರಿ. ಅಷ್ಟು ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಹಾಕ್ರಿ. ದೋಸೆ ಭಾಳ ದೊಡ್ಡ ಅಂದ್ರೂ ಅಂದ್ರೆ ಕೊತ್ತಂಬರಿ ಇದು ಹಾಕಿರ್ತೀವಲ್ರಿ, ಒಂದು ಸ್ವಲ್ಪ ಹರಿತಾವೆ. ಅದಕ್ಕಂಥೇಳಿ ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು. ಮುಂಜಾನೆ ಜಲ್ದಿನ ಎದ್ದು ಮಾಡುವಂಥ ರೆಸಿಪಿ ರೀ ಇದು. ಹುಡುಗರು ಶಾಲೆಗೆ ಅದು ಹೊಂಟಿದ್ವು ಅಂದ್ರೆ ನಿಮಗೇನು ಮನ್ಯಾಗ ಇರಲಿಲ್ಲಪ್ಪ ಅಂತಂದ್ರೆ ಈ ಥರ ಜಲ್ದಿನ ಎದ್ದು ರೆಡಿ ಮಾಡ್ಕೋಬೋದು ರೀ. ಅದಕ್ಕೆ ನೋಡಿರಿ, ನಾ 5 ನಿಮಿಷ ಒಳಗೆ ಮಾಡುವಂಥ ದೋಸೆ ರೆಸಿಪಿ ನಿಮ್ಗೆ ಇವತ್ತು ತೋರಿಸಿನಿ ನೋಡಿರಿ. ಈಗಿದ ಆಗೈತೆ ನೋಡಿರಿ. ಇದನ್ನು ಹೊಳ್ಸಿ ಹಾಕೋದ್ರಿ. ಏನೊಮ್ಮೆ ಮ್ಯಾಗಟ್ಟ ಎಣ್ಣೆ ಬಿಡ್ಬೇಕ್ರಿ, ಅಂದ್ರೆ ತೆವಿಗೆ ಹತ್ಕೋಂಗಿಲ್ಲ ರೀ ನೋಡಿರಿ. ಈ ಥರ ನೋಡಿರಿ ಯಾವ ಥರ ಆಗೈತೆ ಅನ್ನೋದು. ದೋಸೆ ಎಷ್ಟು ಚಂದ ಬಂದೈತೆ ನೋಡಿರಿ. ದೋಸೆ ಒಂದು ಸ್ವಲ್ಪ ತೆವಿಗೆ ಹತ್ಕೊಳಂಗಿಲ್ಲ ನೋಡಿದ್ರಲ್ರಿ ಯಾವ ಥರ ದೋಸೆ ಬಂದೈತೆ ಅಂಥೇಳಿ ನೋಡಿರಿ. ಮತ್ತಿದನ್ನು ಆಗೈತೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೊಂಡು ನೋಡಿರಿ. ಈ ಥರ ಬಂದೈತ್ರಿ ನೋಡಿರಿ. ಇದು ಈಗ ಆಗೈತೆ ನೋಡಿರಿ. ಗೋಧಿ ಮತ್ತು ಜೋಳದ ಹಿಟ್ಟಿನ ದೋಸೆ ನೋಡಿರಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ತಿಂತಾರ್ರಿ. ಯಾರು ತಿನ್ನಂಗಿಲ್ಲಲ್ರಿ
ಈ ಥರ ಮಾಡಿಕೊಡ್ರಿ. ಮತ್ತು ನಿಮಗೂ ಜಲ್ದಿ ಎದ್ದ ಬೆಳಗಿನ ತಿಂಡಿ ಆಕೈತ್ರಿ. ನೋಡಿರಿ ನಾಷ್ಟಾಕಂತ ಹೇಳಿ ನಾನು ಮುಂಜಾನೆ ಮಾಡಿಬಿಟ್ಟೇನ್ರಿ. ನೋಡಿದ್ರಲ್ರಿ, ನಿಮ್ಗೆ ಇನ್ನೂ ಒಂದು ದಾಸಿ ನಾ ಇನ್ನೊಮ್ಮೆ ತೋರಿಸ್ಕೊಡತ್ತ ನೋಡ್ರಿ ದೋಸೆ ಹಿಟ್ಟು ನೆನೆದಂಗೆ ಹಿಂಗೆ ದೋಸೆ ಬರ್ತಾವ್ರಿ. ಅಂದ್ರೆ ನಿಮ್ಗೆ ಎಷ್ಟು ಅಗಲ್ ಬೇಕಲ್ರಿ ಅಷ್ಟು ಹಂಗೆ ಮಾಡ್ಕೋಬೋದ್ರಿ. ನೋಡ್ರಿ ನಾನಿಲ್ಲಿ ಮತ್ತೊಂದು ದಾಸಿ ನಿಮ್ಗೆ ಹಾಕಿ ತೋರ್ಸಾತನ್ರಿ. ಯಾಕಂದ್ರೆ ಅದನ್ನು ನೋಡ್ರಿ ಇಲ್ಲ ಅಂಥೇಳಿ ಇನ್ನೊಮ್ಮೆ ನಾ 2 ಸರ್ತಿ ನಿಮಗೆ ಗೊತ್ತಾಗ್ಲಿ ಅಂಥೇಳಿ ತೋರ್ಸಾತನ್ ನೋಡ್ರಿ. ಅಂದ್ರೆ ದಾಸಿ ಚಲೋ ಬಂದಾವ ಇಲ್ಲೋ ಅನ್ನೋದು ನಿಮಗೂ ಗೊತ್ತಾಗಬೇಕಲ್ರಿ. ಅದಕ್ಕಂಥೇಳಿ ನೋಡ್ರಿ ಹಿಂಗೆ ಒಂದು ಸರ್ತಿ ಎಣ್ಣೆ ಬಿಟ್ಟುಬಿಡ್ರಿ ಮ್ಯಾಗ ಒಂದು ಸ್ವಲ್ಪ. ಅಂದ್ರೆ ದಂಡಿಗೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಬಿಟ್ಟುಬಿಡ್ರಿ ಒಂದು ಸ್ವಲ್ಪ. ನೋಡ್ರಿ ಈಗ ಈ ದಾಸಿ ರೆಡಿ ಆಗೈತಿ. ನೋಡ್ರಿ ಎಷ್ಟು ಚಂದ ಬಂದಾವು ದಾಸಿ. ಗೋಧಿ ಮತ್ತು ಜೋಳದ ಹಿಟ್ಟಿಂದ ದಾಸಿ ನೀವು ಮಾಡಿ ಒಂದು ಸರ್ತಿ ನೋಡ್ರಿ. ತಿಂದ ಆಮೇಲೆ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿರಿ, ಹೇಳ್ರಿ. ನೋಡಿರಲ್ರಿ ದಾಸಿ ಮುಂಜಾನೆಗೆ ಸಿಂಪಲ್ ರೆಸಿಪಿ ನೋಡ್ರಿ. ನಾನಿಲ್ಲಿ ಮುಕುನಿ ಕಾಳು ಪಲ್ಯ ಮತ್ತು ಸಾಂಬಾರು ಹಾಕ್ಕೊಂಡೇನ್ರಿ ಇರ್ಲಿ ಅಂಥೇಳಿ.